सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ओम पार्थाय प्रतिबोधितां भगवता नारायणेन स्वयं व्यासेन गृहीतां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम्। भगवद्गीते भवद्वेषिणीम्। ಸತ್ಸಂಗ ಆಸಕ್ತರಿಗೂ ಕೂಡ ಪರಮಾತ್ಮನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ, ಕನ್ಯಾಕುಮಾರಿ ಯೋಗಪೀಠ ಎನ್ನುವ ಸಂಸ್ಥೆಯ ನೇತೃತ್ವದಲ್ಲಿ ಅನೇಕ ಸಮಯಗಳಿಂದ ಈ ರೀತಿ ಸತ್ಸಂಗ ನಡೀತಾ ಇದೆ ಅಂತ ಭಾರತಿ ಪ್ರಕಾಶ್ ಅವರಿಂದ ಕೇಳ್ಪಟ್ಟೆ. ಮತ್ತು ತಾವೊಂದು ದಿನ ಭಾಗವಹಿಸಿ ನೀವು ಸತ್ಸಂಗ ನಡೆಸ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊಂಡ್ರು. ಆಯ್ತು ಅಂತ ಒಪ್ಪಿಕೊಂಡ್ರಿ. ನಿನ್ನೆ ದಿನ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ನನಗೆ ಆಗ್ಲಿಲ್ಲ ಅಂತ ಹೇಳಿ ಇವತ್ತು ನಾವು ಅದನ್ನ ಮುಂದೂಡಿ ಏನು ಸಂಖ್ಯೆ ಕಡಿಮೆ ಆಗುತ್ತೇನೋ ಅಂತ ಯೋಚನೆ ಮಾಡಿದೆ. 106 ಜನ ಸೇರ್ಕೊಂಡಿದ್ದೀರಿ, ಬಹಳ ಸಂತೋಷ. ಒಳ್ಳೆ ಸಂಖ್ಯೆಯಲ್ಲಿ ಈ ರೀತಿ ಸೇರ್ಕೊಂಡು ತಾವೆಲ್ಲ ಸತ್ಸಂಗ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಆದ್ರೆ ಯೋಗ ಎನ್ನುವ ಹಾಗೆ ಇವತ್ತು 7ನೇ ತಾರೀಕು, 7ನೇ ತಿಂಗಳು. ಭಗವಂತನಲ್ಲೇ ಪ್ರೇಮ ಇರಬೇಕು. ಈ 2 ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ. ಜೀವನದಲ್ಲಿ ಒಂದೊಂದ್ಸಲ ಆಶ್ರಯ ಬೇರೆ, ಪ್ರೇಮ ಬೇರೆ ಇರ್ತದೆ. ಉದಾಹರಣೆಗೆ ಒಬ್ಬನು ರಾಜಾಶ್ರಯವನ್ನು ಪಡ್ಕೊಂಡಿರ್ತಾನೆ, ಆದ್ರೆ ಅವನ ಪ್ರೀತಿ ಅವನ ಹೆಂಡತಿ ಮಕ್ಕಳು ಮನೆ ಮಠದ ಮೇಲೆ ಇರ್ತದೆ. ಆಶ್ರಯ ಒಂದ್ ಕಡೆಗೆ, ಪ್ರೀತಿ ಒಂದ್ ಕಡೆಗೆ ಇರಬಹುದು. ಆಶ್ರಯ ಅಂದ್ರೆ ರಕ್ಷಣೆಗೋಸ್ಕರ, ಭದ್ರತೆಗೋಸ್ಕರ ಅಥವಾ ಹಣಕಾಸಿಗೋಸ್ಕರ ಒಬ್ಬರನ್ನ ಡಿಪೆಂಡ್ ಆಗೋದು. ಪ್ರೀತಿ ಮಾಡೋದು ಇನ್ಯಾಗೋದು. ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ಹುಡುಗರ ಹುಡುಗಿರೆಲ್ಲ ಕಾಲೇಜ್ ಅಪ್ಪ ಅಮ್ಮನ ಆಶ್ರಯದಲ್ಲಿ ಇರ್ತಾರೆ, ಪ್ರೀತಿ ಇನ್ನೆಲ್ಲೋ ಕೊಡ್ತಿರ್ತಾರೆ. ಹಾಗೆ ಆಶ್ರಯ ಒಂದ್ ಕಡೆಗೆ, ಪ್ರೇಮ ಒಂದ್ ಕಡೆಗೆ ಇರ್ತದೆ ಸಾಮಾನ್ಯ ಮನುಷ್ಯರದ್ದು. ನಾವು ಎಲ್ಲರೂ ಹಾಗೆ ಮಾಡ್ತೇವೆ. ಹೆಚ್ಚಿನ ಜನ ಏನು, ದೇವರನ್ನ ಆಶ್ರಯಿಸ್ತೇವೆ. ಭಗವಂತ ರಕ್ಷಣೆ ಕೊಡಪ್ಪ, ಭಗವಂತ ನನಗೆ ಹಣಕಾಸು ಎಲ್ಲ ಒದಗಿಸ್ಕೊಡಪ್ಪ ಅಂತ ಹೇಳ್ತೇವೆ. ಅವನ ಆಶ್ರಯ ಬೇಡ್ತೇವೆ. ಅದೇ ಪ್ರೀತಿ ಎಲ್ಲಿರುತ್ತೆ ನಮ್ದು? ನಮ್ಮ ಮನೆ ಮಠ, ನಮ್ಮ ಹೊಲ ಗದ್ದೆ ರಕ್ಷಣೆ. ಹಾಗೆ ಪ್ರೀತಿ ಒಂದ್ ಕಡೆಗೆ, ಆಶ್ರಯ ಒಂದ್ ಕಡೆಗೆ ಇರ್ತದೆ. ಹಾಗಾಗ್ಬಾರ್ದು ಅಂತಾನೆ ಕೃಷ್ಣ. ಆಶ್ರಯವೂ ನನ್ನಲ್ಲಿ ಹೊಂದಿರ್ಬೇಕು, ಪ್ರೇಮವೂ ನನ್ನಲ್ಲೇ ಹೊಂದಿರ್ಬೇಕು ಅಂತ. ಭಗವಂತ ನಿನ್ನನ್ನು ಪಡೆಯುವುದಕ್ಕಾಗಿ ನನ್ನ ಜೀವನ ಮುಡಿಪಾಗಿಡ್ತೇನೆ, ನಿನ್ನನ್ನೇ ಶರಣು ಹೊಂದುತ್ತೇನೆ, ನಿನ್ನನ್ನು ಪಡೆಯುವುದೇ ನನ್ನ ಜೀವನದ ಗುರಿ ಅಂತ. ಅಂದ್ರೆ ಪ್ರಯಾರಿಟಿ ಆಫ್ ಲೈಫ್ ಇದೆಯಲ್ಲ, ಬದುಕಿನ ಪ್ರಯಾರಿಟಿ ಭಗವತ್ ಪ್ರಾಪ್ತಿ ಆಗ್ಬೇಕು. ಅಂಥವರಿಗೆ ಭಗವಂತ ಸಿಗ್ತಾನೆ. ಉಪನಿಷತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಯಮೇ ವೈಷ ವೃಣುತೆ ತೇನ ಲಭ್ಯ. ಯಾರು ಪರಮಾತ್ಮನನ್ನೇ ಆಯ್ದುಕೊಳ್ತಾನೋ ಅವನಿಗೆ ಸಿಗ್ತಾನೆ, ಅಂಥವರಿಗೆ ಸಿಗ್ತಾನೆ ದೇವರು. ಇನ್ನೊಂದು ಮಾತಾಡಿ, ಯೋಗಂ ಯುಂಜನ್ ಅಂತ. ಯೋಗ ಸಾಧನೆಯನ್ನು ಮಾಡುತ್ತಿರುವವರಾಗಿ ಸಾಧನೆ ಮಾಡ್ಬೇಕು. ಭಗವತ್ ಪ್ರಾಪ್ತಿಗಾಗಿ ನಾವು ಏನೂ ಮಾಡದೇ ಇದ್ರೆ ಆಗೋಲ್ಲ. ಧ್ಯಾನ, ಭಜನೆ, ಜಪ, ಪೂಜೆ, ಪಾರಾಯಣ, ಸತ್ಸಂಗ, ಈ ರೀತಿ ಸಾಧನೆಗೆ ಯೋಗ ಸಾಧನೆ ಅಂತ ಹೇಳ್ತಾನೆ. ಯೋಗ ಸಾಧನೆ ತೊಡಗಿರ್ಬೇಕು.
ಅಂಥವರಿಗೆ ಸಂಶಯರಹಿತವಾಗಿ ಸಮಗ್ರವಾಗಿ ಹೇಗೆ ಜ್ಞಾನ ಆಗುತ್ತೆ? ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ. ಹೇಗೆ ತಿಳ್ಕೊಳ್ತೀಯೋ ಹಾಗೆ ಹೇಳ್ತೀನಿ ಅಂದ್ರೆ ನಿಂಗೆ ಸಂಶಯರಹಿತವಾದ ಸಮಗ್ರ ಜ್ಞಾನವನ್ನು ಕೊಡ್ತೇನೆ. ಆಮೇಲೆ ಮುಂದಕ್ಕೆ ಭಗವಂತ ಹೇಳ್ತಾನೆ, ಜ್ಞಾನ, ನಾನು ಕೊಡೋ ಜ್ಞಾನ ಬರೀ ಇನ್ಫಾರ್ಮೇಶನ್ ಅಷ್ಟೇ ಅಲ್ಲ, ಟ್ರಾನ್ಸ್ಫಾರ್ಮೇಶನ್ ಮಾಡೋ ಜ್ಞಾನ ಅಂತ. ಅದಕ್ಕೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾರೆ. ಈ 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೆಸರು ಬಂದಿರೋದು ಈ ಶ್ಲೋಕದ ಈ ಮಾತಿನಿಂದ. ವಿಜ್ಞಾನ ಸಹಿತವಾದ ಜ್ಞಾನ ಕೊಡ್ತೇನೆ ಅಂತ ಹೇಳ್ತಾನೆ. ಈ ಶಬ್ದಕ್ಕೆ ಅರ್ಥ ಏನು? ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ಅದಕ್ಕೆ ಹಲವು ಬಗೆಯಾಗಿ ಹೇಳ್ತಾರೆ. ಕೆಲವರು ಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ, ವಿಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ. ಕೆಲವರು ಹೇಳ್ತಾರೆ ಜ್ಞಾನ ಅಂದ್ರೆ ಶಾಸ್ತ್ರಜ್ಞಾನ, ವಿಜ್ಞಾನ ಅಂದ್ರೆ ಅನುಭವ ಜ್ಞಾನ ಅಂತ ಹೇಳ್ತಾರೆ. ಆದ್ರೆ ನಮ್ ಗುರುಗಳು ಬಹಳ ಚೆನ್ನಾಗಿ ಹೇಳ್ತಿದ್ರು, ಜ್ಞಾನ ಅಂದ್ರೆ ಸಗುಣ ಈಶ್ವರ ಜ್ಞಾನ, ವಿಜ್ಞಾನ ಅಂದ್ರೆ ನಿರ್ಗುಣ ಈಶ್ವರ ಜ್ಞಾನ. ಭಗವಂತನಿಗೆ 2 ರೂಪಗಳು, ಒಂದು ಸೋಪಾಧಿಕ, ಇನ್ನೊಂದು ನಿರುಪಾಧಿಕ. ಸೋಪಾಧಿಕಕ್ಕೆ ಇನ್ನೊಂದು ಹೆಸರು ಸಗುಣ, ನಿರುಪಾಧಿಕಕ್ಕೆ ಇನ್ನೊಂದು ಹೆಸರು ನಿರ್ಗುಣ. ಸೋಪಾಧಿಕ ರೂಪ, ನಿರುಪಾಧಿಕ ಸ್ವರೂಪ, ಈ 2 ಸ್ವರೂಪಗಳನ್ನ ಭಗವಂತ ಹೊಂದಿದಾನಲ್ಲ. ಸೋಪಾಧಿಕಕ್ಕೆ ಜ್ಞಾನ, ಸೋಪಾಧಿಕವಾದ ತಿಳುವಳಿಕೆಗೆ ಜ್ಞಾನ, ನಿರುಪಾಧಿಕ ಸ್ವರೂಪದ ತಿಳುವಳಿಕೆಗೆ ವಿಜ್ಞಾನ ಎಂಬುದಾಗಿ ಕರೀತಾರೆ ಎಂಬುದಾಗಿ ವಿವರಣೆ ಕೊಟ್ಟರು. ಬಹಳ ಚೆನ್ನಾಗಿದೆ, ಅರ್ಥವಾಗುವ ವಿಷಯ. ಅಶೇಷತಃ ಏನು ಉಳಿಯದೆ ಹೇಳ್ತೇನೆ ಅಂತ 7ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಪ್ರತಿಜ್ಞೆ ಮಾಡ್ತಿದ್ದಾನೆ? ಒಂಚೂರು ಬಿಡದೆ ನನ್ನ ಬಗ್ಗೆ, ಈಶ್ವರನ ಬಗ್ಗೆ ಸಂಶಯ ಬರದ ಹಾಗೆ ಅತ್ಯಂತ ಸ್ಪಷ್ಟವಾಗಿ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ ಅಂತ ಹೇಳ್ತಿದ್ದಾನೆ. ನಾವೆಷ್ಟು ಎಚ್ಚರಿಕೆಯಿಂದ ಕೇಳಬೇಕಲ್ವೇ? ಭಗವಂತ ತನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾನೆ. ಯಾರೋ ಭಗವಂತನ ಪರಿಚಯ ಮಾಡ್ಕೊಡೋದಕ್ಕೂ ಅವನೇ ಅವನ ಪರಿಚಯ ಮಾಡ್ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ದರಿಂದ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ಬೇಕು ನಾವು. ಇಷ್ಟೆಲ್ಲ ಮುಂದುವರೆದು ಹೇಳ್ತಾನೆ, ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಹೇ ಅರ್ಜುನ, ಇನ್ ತಿಳ್ಕೊಂಡ್ಮೇಲೆ ಇನ್ನೊಂದು ತಿಳ್ಕೊಳ್ಳೋದು ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಇದು ತುಂಬಾ ಸುಂದರವಾದ ಮಾತು. ಉಪನಿಷತ್ತುಗಳಲ್ಲಿ ಬರುತ್ತೆ, ತಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಯಾವುದೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತ ಆಗುತ್ತೋ ಅದನ್ನು ತಿಳಿಸ್ಕೊಡು ಅಂತ. ಎಲ್ಲದಕ್ಕೂ ಕಾರಣವಾಗಿರುವ ತತ್ವವನ್ನು ತಿಳ್ಕೊಂಡ್ಬಿಟ್ರೆ ಕಾರ್ಯಗಳೆಲ್ಲ ತಿಳ್ಕೊಂಡಾಗ ಆಗತ್ತಲ್ಲ. ಮಣ್ಣಿನ ಲಕ್ಷಣವನ್ನು ತಿಳ್ಕೊಂಡ್ಬಿಟ್ರೆ ಮಡಿಕೆ ಸ್ವರೂಪಗಳೆಲ್ಲ ಗೊತ್ತಾಗತ್ತ. ಚಿನ್ನದ ಸ್ವಭಾವ ಗೊತ್ತಾದ್ರೆ ಆಭರಣಗಳ ಸ್ವಭಾವ ಗೊತ್ತಾಗ್ಬಿಡುತ್ತೆ. ಹಾಗೆ ಕಾರಣದ ಜ್ಞಾನ ಅಂದ್ರೆ ಕಾರ್ಯದ ಜ್ಞಾನ ಆಗ್ಬಿಡ್ತದೆ. ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಯಾವುದನ್ನು ತಿಳ್ಕೊಳ್ಳೋದ್ರಿಂದ ಇನ್ನು ಉಳಿದಂತ ತಿಳ್ಕೊಳ್ಳೋದು ಇರೋದಿಲ್ವೋ ಅದನ್ನ ಹೇಳ್ತೇನೆ. ಅದು ಯಾವುದದು? ಪರಮಾತ್ಮನೇ. ಈ ಜಗತ್ತಿನ ಅಣುರೇಣು ತೃಣಕಾಷ್ಠಗಳ ಕಾರಣ ಸ್ವರೂಪನಾಗಿರುವ ಪರಮಾತ್ಮನನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಯಾವುದು ತಿಳಿಯೋದು ಅವಶ್ಯಕತೆ ಇರಲಿಲ್ಲ. ಯಾಕೆ? ಎಲ್ಲವೂ ಭಗವಂತನ ಅಭಿವ್ಯಕ್ತಿ, ಅದು ಎಕ್ಸ್ಪ್ರೆಷನ್ ಆಫ್ ಗಾಡ್. ಹೇಗೆ ಮಣ್ಣನ್ನು ತಿಳ್ಕೊಂಡ್ರೆ ಮಡಿಕೆ ಎಲ್ಲ ತಿಳ್ಕೊಂಡಂಗ ಆಗುತ್ತೋ, ಆ ಭಗವಂತ ಎನ್ನುವ ಕಾರಣವನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತಿನ ಸಕಲ ಕಾರ್ಯಗಳು ತಿಳಿದಾಗ ಆಗುತ್ತೆ. ತಿಳಿಬೇಕು ಇಚ್ಛೆ ಹೊರಟೋದು. ಇದು ಬಹಳ ಮುಖ್ಯವಾದ ಮಾತು ನೆನಪಿರ್ಲಿ. ಜಿಜ್ಞಾಸ ನಿವೃತ್ತಿ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಳ್ಬೇಕು, ಇದನ್ನ ತಿಳ್ಕೊಳ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಮನುಷ್ಯನ ಮನಸ್ಸು ಚಂಚಲವಾಗಿ ಓಡ್ತಾ ಇರುತ್ತಲ್ಲ, ಅದೇ ಹೊರಟು ಹೋಗಿ ಬಿಡುತ್ತೆ. ಇಲ್ದಾಗಿದ್ರೆ ಏನಾಗತ್ತೆ? ಅಮೆರಿಕ ನೋಡ್ಬೇಕು, ಯುರೋಪ್ ನೋಡ್ಬೇಕು, ಚಂದ್ರಲೋಕ ನೋಡ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು, ದಕ್ಷಿಣ ಭಾರತ ದೇವಸ್ಥಾನ ನೋಡ್ಬೇಕು,
ಅದನ್ನ ಮಾಡ್ಬೇಕು, ಇದನ್ನ ಏನೇನೇನೇನೋ ಆಸೆಗಳು, ಏನೇನೇನೇನೋ ಇಚ್ಛೆಗಳು, ಜಿಜ್ಞಾಸೆಗಳು. ಆ ಸಿದ್ಧಾಂತ ಓದ್ಬೇಕು, ಈ ಪುಸ್ತಕ ಓದ್ಬೇಕು, ಅವ್ರ ಪ್ರವಚನ ಕೇಳಬೇಕು, ಇದೆಲ್ಲದೂ ನಿವೃತ್ತಿ ಆಗ್ಬಿಡುತ್ತೆ. ಯಾಕೆ? ಅದೆಲ್ಲದಕ್ಕೂ ಮೂಲ ಕಾರಣವಾದ ಪರಮಾತ್ಮನನ್ನ ತಿಳಿಸಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಿದ್ದಾನೆ ಭಗವಂತ. ಇನ್ನು ಮುಂದುವರಿದು ಈ ಜ್ಞಾನ ಎಷ್ಟು ಶ್ರೇಷ್ಠ, ಎಷ್ಟು ವಿರಳ ಅಂತ ಹೇಳ್ತಾನೆ. ಎಲ್ಲರಿಗೂ ದಕ್ಕೋದಲ್ಲಪ್ಪ ಈ ವಿಷಯ. ತಿಳಿಸ್ಕೊಡೋದೇನೋ ತಿಳಿಸ್ಕೊಡ್ಬಿಡ್ತೇನೆ ನಾನು, ಆದ್ರೆ ಗುರಿ ಮುಟ್ಟೋರ ಸಂಖ್ಯೆ ಬಹಳ ಕಡಿಮೆ. ಪ್ರಸಿದ್ಧ ಶ್ಲೋಕ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಗೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯರಾಗಿ ಹುಟ್ಟೋದೇ ಅಪರೂಪ, ಅದು ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ಶಾಸ್ತ್ರಗಳು ತಿಳಿಸ್ಕೊಟ್ರು ನಮಗೆ ಅದು ಮನವರಿಕೆ ಆಗಿಲ್ಲ. ಯಾಕಂದ್ರೆ ಮನುಷ್ಯ ಜನ್ಮವನ್ನು ವ್ಯರ್ಥವಾಗಿ ಕಳೀತಾ ಇದ್ದೇವೆ. ಇನ್ನೂ ಸಮಯ ಇದೆಯಲ್ಲ, ಇನ್ನೂ ಸಮಯ ಇದೆಯಲ್ಲ ಅಂತ ತಿಳ್ಕೊಂಡು ಹಾಗೆಯೇ ಸಮಯ ವ್ಯರ್ಥ ಮಾಡ್ತೇವೆ. ಮನುಷ್ಯನಾಗಿ ಹುಟ್ಟಿದ್ದೇ ಮೋಕ್ಷಕ್ಕಾಗಿ. ಮೋಕ್ಷ ಪ್ರಾಪ್ತಿಯ ಗುರಿಯೆಡೆಗೆ ಯಾವಾತನು ಸಾಗುವುದಿಲ್ವೋ ಈ ಜೀವನವನ್ನು ವ್ಯರ್ಥ ಮಾಡ್ಕೊಂಡು ಹಾಗೆ ಅಂತ ಹೇಳಿರೆಲ್ಲ ಹೇಳ್ತಾರೆ. ಅಂತಹ ಅಪರೂಪದ ಜನ್ಮ ಮನುಷ್ಯ ಜನ್ಮ. ಆ ಮನುಷ್ಯರಲ್ಲಿಯೇ 1000ರಲ್ಲಿ ಯಾರೋ ಒಬ್ಬನಿಗೆ ಈ ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಅನಿಸ್ತು. ಹಿಂದೆ 1000 ಅಂತ ಹೇಳಿದ್ರೇನೋ, ಯಾಕೆಂದ್ರೆ ಅವಾಗ ಜನಸಂಖ್ಯೆ ಕಡಿಮೆ ಇತ್ತು. ಎಷ್ಟು ಕೋಟಿ, ಕೆಲವು ಕೋಟಿಗಳಿದ್ದು. ಈಗ ಎಷ್ಟು 150 ಕೋಟಿ ನಮ್ ದೇಶದಲ್ಲಿ. ಎಷ್ಟು ಹತ್ತತ್ರ 380 ಕೋಟಿ ಕಾಣಿಸುತ್ತೆ ಜಗತ್ನಲ್ಲಿ. ಅಷ್ಟು ಸಂಖ್ಯೆ ಇದ್ದಾರೆ ಇವಾಗ. ರೇಷಿಯೋ ತೆಗೆದ್ರೆ ಲಕ್ಷಕ್ಕೊಬ್ರು ಅಂತ ಹೇಳ್ಬೇಕೇನು, ಅಥವಾ ಕೋಟಿಗೊಬ್ರು ಅಂತ ಹೇಳ್ಬೇಕು, ಗೊತ್ತಿಲ್ಲ. ಅಷ್ಟು ಜನಸಂಖ್ಯೆಯಲ್ಲಿ ಆ ಒಬ್ಬನಿಗೆ ಅಧ್ಯಾತ್ಮ ಪಥದಲ್ಲಿ ನಡಿಬೇಕು ಅನ್ಸುತ್ತೆ. ನೋಡಿ, ಎಷ್ಟೋ ಸಲ ಏನಾಗುತ್ತೆ, ಈ ಅಧ್ಯಾತ್ಮ ಉಪನ್ಯಾಸಗಳಿಗೆ ಜನ ಸೇರಲ್ಲ ಅಂತೆಲ್ಲ ಕೆಲವರು ಹೇಳೋದುಂಟು. ಅದು ಭೂಷಣವೇ, ದೂಷಣ ಅಲ್ಲ. ಯಾಕೆ? ಎಲ್ರಿಗೂ ಆಸಕ್ತಿ ಎಲ್ಲಿಂದ ಬರುತ್ತೆ? ಪೂರ್ವ ಜನ್ಮದಲ್ಲಿ ಏನಾದ್ರೂ ಪುಣ್ಯ ಕರ್ಮ ಮಾಡಿದ್ರೆ, ಸುಕೃತ ಮಾಡಿದ್ರೆ ಮಾತ್ರ ದೇವ್ರ ಮುಂದೆ ಕೂತ್ಕೊಳ್ಳೋಣ, ಸತ್ಸಂಗದಲ್ಲಿ ಭಾಗವಹಿಸೋಣ, ಸಾಧನೆಯಲ್ಲಿ ಸ್ವಲ್ಪ 4 ಹೆಜ್ಜೆ ಆದ್ರೂ ನಡೆಯೋಣ ಅನ್ಸುತ್ತೆ. 108 ಜಪ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇದೆ ಅಂದ್ರೆ ನಾವು ಭಗವಂತನಿಗೆ ಧನ್ಯವಾದ ಸಮರ್ಪಿಸ್ಬೇಕು. ಯಾಕೆ? ಅಷ್ಟು ಮನಸ್ಸು ಕೊಟ್ಟಿ, ಅಷ್ಟು ಮನಸ್ಸು ಬರಲ್ಲ. ಅದು ಕಲಿಯುಗದಲ್ಲಂತೂ ಬಹಳ ಕಷ್ಟ ಇದೆ. ಕೃಷ್ಣ ಹೇಳ್ತಿದ್ದದ್ದು ದ್ವಾಪರ ಯುಗದ ಕೊನೆಯಲ್ಲಿ. ಕಲಿಯುಗದ ಕಾಲ್ಭಾಗಕ್ಕೆ ಬಂದ್ಬಿಟ್ಟಿದ್ದೇವೆ. ಆದ್ರಿಂದ ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಇನ್ನು ಅಧ್ಯಾತ್ಮ ಪಥವನ್ನ ಉಪಕ್ರಮಿಸುವ ವ್ಯಕ್ತಿಯಲ್ಲಿ ಯಾವನು ಒಬ್ಬ ಹೋಗಿ ಗುರಿ ಮುಟ್ತಾನೆ. ಅದೆಷ್ಟು ಅಪರೂಪ ಈ ಜ್ಞಾನ. ತಿಳ್ಕೋ ಅರ್ಜುನ ಎಂಬುದಾಗಿ ಅದ್ರ ಮಹತ್ವ ಅಂತ ತಿಳಿಸಿದ. ಇನ್ನು ಶ್ಲೋಕ ಸಂಖ್ಯೆ 4ರಿಂದ ಆರಂಭ ಮಾಡಿ 12 ತನಕ ಭಗವಂತ ತನ್ನ ಪರಿಚಯ, ತನ್ನ ಸ್ವರೂಪವನ್ನು ತಿಳಿಸ್ಕೊಡ್ತಾನೆ. ನೋಡಿ, ದೊಡ್ಡ ವಿಷಯ ಇದೆ. ನಾವಿಲ್ಲಿ ಸಾರಾಂಶದಷ್ಟೇ ಮಾತಾಡ್ತಿರೋದ್ರಿಂದ ಸಂಕ್ಷೇಪವಾಗಿ ಹೇಳ್ಬೇಕಾಗಿದೆ. ಭಗವಂತನಲ್ಲಿ 2 ತತ್ವಗಳು ಇರುತ್ತೆ. ಭಗವಂತ ಅಂದ್ರೆ 2 ತತ್ವಗಳಿಂದ ಒಡಗೂಡಿದವನು. ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಶ್ವೇತಾಶ್ವತರ ಉಪನಿಷತ್ ಹೇಳುತ್ತೆ. ಒಂದು ಮಾಯಾಶಕ್ತಿ, ಇನ್ನೊಂದು ಮಾಯಾಧೀಶ. ಅದು ಇನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ, ಒಂದು ಪ್ರಕೃತಿ, ಇನ್ನೊಂದು ಪುರುಷ. ಆ ಪ್ರಕೃತಿ ಮತ್ತು ಪುರುಷ ಎರಡೂ ಸೇರಿಕೊಂಡ ತತ್ವಕ್ಕೆ ಈಶ್ವರ, ಭಗವಂತ, ಪರಮಾತ್ಮ ಅಂತ ಕರೀತಾರೆ. ಪ್ರಕೃತಿ ಅಂತ ಹೇಳಿದ್ರೆ ಏನು? ಅದು ಭಗವಂತನ ಶಕ್ತಿ. ಭಗವಂತನ ಅಧೀನದಲ್ಲಿರುವ ಅವನ ಶಕ್ತಿಗೆ ಪ್ರಕೃತಿ ಅಂತ ಹೇಳ್ತಾರೆ. ಅದು ತ್ರಿಗುಣಾತ್ಮಕವಾದದ್ದು. ಸತ್ವ, ರಜಸ್ಸು, ತಮೋಗುಣಾತ್ಮಕವಾದ ಪ್ರಕೃತಿ ಏನಿದೆ ಅದು ಭಗವಂತನ ಶಕ್ತಿ. ನಮ್ಮ ಪ್ರಾಚೀನರು ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲಪ್ಪ ಅಂದ್ರೆ ಗಂಡ ಹೆಂಡತಿ ಮಾಡಿಟ್ರು. ಶಿವ ಪಾರ್ವತಿ, ವಿಷ್ಣು ಲಕ್ಷ್ಮಿ, ಬ್ರಹ್ಮ ಸರಸ್ವತಿ,
ಅಲ್ಲಿ ಪಾರ್ವತಿ ಅಂದ್ರೆ ಯಾರು? ಶಿವನ ಶಕ್ತಿ ಅದು, ಪವರ್ ಆಫ್ ಶಿವ. ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿ ಹೇಗೆ ಬರೀತಾರೆ? ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು. ಶಿವನಿಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ, ಶಕ್ತಿಯ ಜೊತೆಲಿದ್ದಾಗಲೇ ಅವನಿಗೆ ಏನಾದ್ರೂ ಮಾಡ್ಲಿಕ್ಕೆ ಆಗೋದು. ಆ ಚೈತನ್ಯ ತತ್ವ, ಕೂಟಸ್ಥ ನಿತ್ಯವಾದ ಚೈತನ್ಯ ತತ್ವ ಏನಿದೆ, ಪುರುಷ ತತ್ವ ಏನಿದೆ, ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಏನಿದೆ, ಅದು ತಟಸ್ಥವಾದದ್ದು. ಅದು ಸನ್ನಿಧಾನವನ್ನು ಮಾತ್ರ ಒದಗಿಸತ್ತೆ ಹೊರತು ಕ್ರಿಯೆ ಏನು ಮಾಡಲ್ಲ. ಸೃಷ್ಟಿ ಸ್ಥಿತಿ ಆದಿ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಕ್ರಿಯಾತ್ಮಕವಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಅದಕ್ಕೆ ಶಕ್ತಿಯಿಂದ ಒಡಗೂಡಿದ್ರೆ ಮಾತ್ರ ಸಾಧ್ಯ. ಅವನ ಆ ಮಾಯಾಶಕ್ತಿಗೆ ಹೆಸರು ಪ್ರಕೃತಿ, ಅವ್ಯಕ್ತ, ಅವ್ಯಾಕೃತ ಹೀಗೆ, ಅಥವಾ ಈಶ್ವರನ ಶಕ್ತಿ ಎಂಬುದಾಗಿ ಕೂಡ ಕರೀತಾರೆ. ಈ ಎರಡು ತತ್ವಗಳಿಂದ ಒಳಗೂಡಿದವನಿಗೆ ಈಶ್ವರ ಪರಮಾತ್ಮ ಅಂತ ಹೇಳ್ತಾನೆ. ಅದಕ್ಕೆ ಬಹಳ ಸುಂದರವಾದ ಒಂದು ಚಿತ್ರಣ ಏನಪ್ಪಾ ಅಂದ್ರೆ, ಅರ್ಧನಾರೀಶ್ವರ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ದೇವರ ಒಂದು ರೂಪ ಹೇಗಿದೆ ಅಂದ್ರೆ, ಅರ್ಧ ಭಾಗದಲ್ಲಿ ಪಾರ್ವತಿ, ಇನ್ನು ಅರ್ಧ ಭಾಗದಲ್ಲಿ ಶಿವ. ಶಿವ ಮತ್ತು ಶಿವೆಯರು ಒಟ್ಟಿಗೆ ಕೂಡಿ ಒಂದು ಶರೀರ ಆಗಿದ್ದಾರಲ್ಲ, ಅದು ವೇದಾಂತದ ಒಂದು ಅತ್ಯುನ್ನತವಾದ ತತ್ವವನ್ನು ಹೇಳುತ್ತೆ. ಪರಮಾತ್ಮ ಅಂದ್ರೆ ಚೈತನ್ಯ ಮತ್ತು ಶಕ್ತಿಯ ಸಮ್ಮಿಲನ, ಚೇತನ ಮತ್ತು ಜಡಾತ್ಮಕವಾದ ಪ್ರಕೃತಿಯ ಮಿಲನ, ಎರಡು ಸೇರಿಕೊಂಡಿದ್ದು ಎನ್ನುವುದು ಆ ಅರ್ಧನಾರೀಶ್ವರ ಅನ್ನುವಂತಹ ಒಂದು ಚಿತ್ರ ಸಂಕೇತಿಸುತ್ತೆ. ಇಲ್ಲಿ ಕೃಷ್ಣ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಈಶ್ವರ ಅಂದ್ರೆ ಪ್ರಕೃತಿ ಮತ್ತು ಚೇತನಾತ್ಮಕವಾದ ಪುರುಷ, ಈ ಎರಡು ತತ್ವಗಳ ಮಿಲನ. ಪ್ರಕೃತಿ ಅನ್ನೋ ಶಬ್ದವನ್ನ ಅಷ್ಟಧಾ ಪ್ರಕೃತಿ ಅಂತ ಹೇಳ್ತಾನೆ. ಅಪರಾ ಪ್ರಕೃತಿ ಅಥವಾ ಅಷ್ಟಧಾ ಪ್ರಕೃತಿ ಎಂಬುದಾಗಿ ಕರೆಯಲ್ಪಡುತ್ತೆ. ಆ ಮೂಲ ತತ್ವ ಏನಿದೆ ಅದನ್ನೇ ವಿಭಾಗ ಮಾಡಿ ಹೇಳಿದ್ದಾರೆ, 8 ವಿಭಾಗ ಮಾಡಿ ಹೇಳಿದ್ದಾರೆ. ಭೂಮಿ, ಆಪಃ, ಅನಲಃ, ವಾಯು, ಖಂ, 5 ಪಂಚಮಹಾಭೂತಗಳು. 5 ಪಂಚಮಹಾಭೂತ ಅಂತ ಹೇಳ್ಬಾರ್ದು, ಯಾಕೆ? ಪಂಚ ಅಂದ್ರೆ 5 ಅಂತಾನೆ, 5 ಮಹಾಭೂತಗಳು ಅಂತ ಹೇಳ್ಬೋದು, ಅಥವಾ ಪಂಚಮಹಾಭೂತಗಳು ಅಂತ ಹೇಳ್ಬೋದು. ಸೊ 5 ಭೂತಗಳು ಸೃಷ್ಟಿಯಲ್ಲಿ ನಾವೇನು ಕಾಣುತ್ತಿದ್ದೇವೆ, ಆ 5 ಭೂತಗಳು. ಆಮೇಲೆ ಖಂ, ಮನಃ, ಬುದ್ಧಿ, ಅಹಂಕಾರ, ಈ 4 ಸಂಗತಿಯನ್ನು ಹೇಳ್ತಾನೆ. ಸರಿ, ಖಂ ಅಂದ್ರೆ ಆಕಾಶ, 5ರಲ್ಲೇ ಬಂತು. ಮನಃ, ಬುದ್ಧಿ, ಅಹಂಕಾರ ಅಂತ ಹೇಳ್ತಾನೆ. ಈ ಮನಃ ಅಂದ್ರೆ ಸಮಷ್ಟಿ ಮನಸ್ಸು. ಬುದ್ಧಿ ಅಂತ ಹೇಳಿದ್ರೆ ಅದನ್ನ ಮಹತ್ತತ್ವ ಅಂತ ಕರೀತಾರೆ. ಅಹಂಕಾರ ಅಂತ ಹೇಳಿದ್ರೆ ಅವ್ಯಕ್ತ ಅಂತ ಹೇಳ್ತಾರೆ. ಇದೆಲ್ಲ ಪಾರಿಭಾಷಿಕ ಶಬ್ದಗಳು. ಆ ಅವ್ಯಕ್ತವಾದ ತತ್ವವೇ ಸಮಷ್ಟಿ ಬುದ್ಧಿಯಾಗಿ, ಸಮಷ್ಟಿ ಮನಸ್ಸಾಗಿ, ಆಮೇಲೆ ಇಲ್ಲಿ ಹೇಳಿರುವ ಪಂಚಭೂತಗಳು ತನ್ಮಾತ್ರೆಗಳು, ಪಂಚ ತನ್ಮಾತ್ರೆಗಳನ್ನು ಹೇಳಿದ್ದಾರೆ. ಪಂಚ ತನ್ಮಾತ್ರೆಗಳು ಸಮಷ್ಟಿ ಮನಸ್ಸು, ಸಮಷ್ಟಿ ಬುದ್ಧಿ ಮತ್ತು ಅವ್ಯಕ್ತ. ಈ 8 ಸಂಗತಿಗಳು ಸೇರಿಕೊಂಡು ಅಪರಾ ಪ್ರಕೃತಿ ಅಂತ ಕರೆಯಲ್ಪಡುತ್ತೆ. ಈ 8 ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ಮಾಯಾ ಅಥವಾ ಮೂಲ ಪ್ರಕೃತಿ. ಈ ಮೂಲ ಪ್ರಕೃತಿ ಅನ್ನೋದನ್ನ ಬಿಡಿಸಿ ಹೇಳಿದಾಗ ಅಷ್ಟಧಾ ಪ್ರಕೃತಿ ಅಂತ ಹೇಳ್ತಾರೆ. ಇದು ಜಡವಾದದ್ದು, ಇದು ವಿಕಾರವನ್ನು ಹೊಂದುವಂಥದ್ದು, ತ್ರಿಗುಣಾತ್ಮಕವಾದದ್ದು, ಅಸ್ವತಂತ್ರವಾದದ್ದು. ಭಗವಂತನನ್ನು ಆಶ್ರಯಿಸಿರುವಂಥದ್ದು. ಅದಕ್ಕೊಬ್ಬರು ಮಹಾಪುರುಷರು ಈ ಅಷ್ಟಧಾ ಪ್ರಕೃತಿಯೇ ಕೃಷ್ಣನ ಅಷ್ಟಪಟ್ಟ ಮಹಿಷಿಯರು ಅಂತ ಹೇಳ್ತಾ ಇದ್ರು. ಕೃಷ್ಣನಿಗೆ ಸಾವಿರಾರು ಹೆಂಡಂದಿರಿದ್ರು
8 ಜನ ಪಟ್ಟ ಮಹಿಷಿಯರಿದ್ರಂತೆ. ಹೇಗೋ ಹಾಗೆ ಆ ಪರಮಾತ್ಮನ ಮೂಲ ಪ್ರಕೃತಿ ಅನ್ನೋದು ಅಪರ ಅಂತ ಹೇಳ್ತಾನೆ. ಈ ಶಬ್ದ ಪ್ರಕೃತಿ ಅಂತ ಬಂತಲ್ಲ, ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ 2 ಪ್ರಕೃತಿಯ ಶಬ್ದ ಬಂತು. ಪ್ರಕೃತಿ ಅಂದ್ರೆ ಕಾರಣ ಅಂತ ಅರ್ಥ ಇದೆ, ವಿಕೃತಿ ಅಂದ್ರೆ ಕಾರ್ಯ ಅಂತ ಅರ್ಥ.